ಲೋಕಸಭೆಯಲ್ಲಿ ಆಗಂತುಕರು ನುಗ್ಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳು ನಡೀತಾನೆ ಇದೆ, ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಬಟ್ ಈಗ ದೆಹಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಆಗಲೇಬೇಕು. 2001ರ ಈ ಘಟನೆ 22 ವರ್ಷ ಆದಮೇಲೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಹೇಳಿದ್ರೆ ಲೋಕಸಭೆ ಒಳಗಡೆ ನುಗ್ತಾರೆ, ಸ್ಮೋಕ್ ಬಾಂಬ್ ಎಸಿತಾರೆ ಅಂತ ಹೇಳಿದ್ರೆ ಅಲರ್ಟ್ ಆಗಲೇಬೇಕಾಗಿತ್ತು. ಬಟ್ ಲೇಟಾಗಿ ಅಲರ್ಟ್ ಆಗ್ತಾ ಇದ್ದಾರೆ. ದೆಹಲಿಯ ಪೊಲೀಸ್ ವಿಶೇಷ ತಂಡ ಈಗ ಸಂಸತ್ ಎಂಟ್ರಿಗೆ ಬಾಡಿ ಸ್ಕ್ಯಾನರ್ ಅಳವಡಿಕೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ಬಾಡಿ ಸ್ಕ್ಯಾನರ್ ಅಂದರೆ ನಮ್ಮ ಬಾಡಿ ಪೂರ್ತಿ ಸ್ಕ್ಯಾನ್ ಆಗುತ್ತೆ. ನಾವೊಂದು ಪೆನ್ ಇಟ್ಕೊಂಡ್ರು, ಪೇಪರ್ ಇಟ್ಕೊಂಡ್ರು, ಶೂವಲ್ಲಿ ಇಟ್ಕೊಂಡ್ರು ಎಲ್ಲ ಗೊತ್ತಾಗುತ್ತೆ. ಈಗ ಹಾಸ್ಪಿಟ್ಲಲ್ಲಿ ಬಾಡಿ ಸ್ಕ್ಯಾನ್ ಮಾಡ್ತೀವಲ್ಲ, ಒಳಗಡೆ ಎಲ್ಲ ಗೊತ್ತಾಗುತ್ತಲ್ಲ, ಹಂಗಿದು. ದೆಹಲಿ ಪೊಲೀಸ್ ವಿಶೇಷ ತಂಡದಿಂದ ಆರೋಪಿಗಳ ತನಿಖೆ ಕೂಡ ನಡೀತಾ ಇದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ ಗುಪ್ತಚರ ಇಲಾಖೆಯವರು. ಆರೋಪಿಗಳ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ವಿಶೇಷ ತಂಡ. ಈಗಾಗಲೇ 4 ಮಂದಿಯನ್ನು ಕೂಡ ಹೊರಗಡೆ ಇಬ್ಬರು, ಒಳಗಡೆ ಇಬ್ಬರು, ಆಮೇಲೆ ಸಂಸದರು ಹೆಂಗೆ ಥಳಿಸಿದ್ರು ಇವೆಲ್ಲ ನಾವು ನಿನ್ನೆಯಿಂದ ನೋಡ್ತಾ ಇದ್ದೀವಿ. ಬಟ್ ಈಗ ಬಾಡಿ ಸ್ಕ್ಯಾನರನ್ನು ಅಳವಡಿಕೆ ಮಾಡಿದ್ದಾರೆ. ಮೆಟಲ್ ಡಿಟೆಕ್ಟರ್ ಇತ್ತು ಮೊದಲು. ಈಗ ಎಲ್ಲ ಕಲಾಪ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಮೆಟಲ್ ಡಿಟೆಕ್ಟರ್ ಅಂತ ಇಡ್ತಾ ಇದ್ರು. ಅಂದರೆ ಅದು ಬಾಂಬ್ ಸ್ಕ್ಯಾನರು ಅಥವಾ ನಾವೇನೋ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಹೋದರೆ ಅದರಿಂದ ಸ್ಕ್ಯಾನ್ ಮಾಡ್ತಾಯಿದ್ರೆ ನಾವು 2 ಕೈ ಮೇಲೆತ್ತಿ ಈಗ ಮೆಟ್ರೋ ಪ್ರವೇಶ ಮಾಡುವಾಗ ಗಮನಿಸ್ತೀವಲ್ಲ, ಆ ಥರದ್ದು ಚೆಕ್ ಮಾಡ್ತಾಯಿದ್ರು. ಆಮೇಲೆ ಎಂಟ್ರಿ ಮಾಲ್ಗಳಲ್ಲಿ ಯಾವ ರೀತಿ ಅದು ಬಾಂಬ್ ಡಿಟೆಕ್ಟರ್ ಇತ್ತು ಅದೇ ರೀತಿಯಾದಂಥ ವ್ಯವಸ್ಥೆಗಳು ಸಹಜವಾಗಿ ಇರ್ತಾಯಿತ್ತು. ಆದರೆ ಈಗ ಬಾಡಿ ಸ್ಕ್ಯಾನರ್ ಅಂತ ಹೇಳಿದ್ರೆ ನಾವು ಒಳಗಡೆ ಅಥವಾ ನಮ್ಮ ಬಟ್ಟೆ ಒಳಗಡೆ ಏನಾದರೂ ವಸ್ತುಗಳನ್ನ ಇಟ್ಕೊಂಡಿದ್ದು ಅವ್ರಿಗೇನಾದರೂ ಗೊತ್ತಾಗದೇ ಇದ್ದರೆ ಆ ಸ್ಕ್ಯಾನರಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ಬಿಡುತ್ತೆ. ಸೌಂಡ್ ಬರುತ್ತೆ, ಬೀಪ್ ಸೌಂಡ್ ಬರುತ್ತೆ ಅಲ್ಲಿ ಏನಾದರೂ ನಾವು ಗೊತ್ತಿಲ್ಲದೆ ಇಟ್ಕೊಂಡು ಹೋಗ್ತಾ ಇದ್ದರೆ. ಹಾಗಾಗಿ ಒಂದು ಒಳ್ಳೆಯ ವ್ಯವಸ್ಥೆನ ಮಾಡ್ತಿದ್ದಾರೆ. ಬಟ್ ಈಗ ನಿನ್ನೆ ಏನಾದರೂ ಹೆಚ್ಚು ಕಡಿಮೆ ಅನಾಹುತ ಆಗಿದ್ದರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಇನ್ನೂ ಕೂಡ ಸಂಚಲನಕ್ಕೆ ಕಾರಣ ಆಗ್ತಾಯಿತ್ತು. ಬಟ್ ಅದೃಷ್ಟವಶಾತ್ ಏನೂ ಆಗಿಲ್ಲ. ಬಟ್ ಈಗ ದೆಹಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. 4 ಜನ ಆರೋಪಿಗಳನ್ನು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನು ಇಡ್ತಾ ಇದ್ದಾರೆ ಅವ್ರ ಮುಂದೆ. ನಿಮ್ಮ ಉದ್ದೇಶ ಏನಾಗಿತ್ತು, ನಿಮ್ಮ ಹಿನ್ನೆಲೆ ಏನು? ಹಿನ್ನೆಲೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ಯಾವ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ರಿ, ಯಾರು ನಿಮ್ಗೆ ಪರಿಚಯ ಆಗಿದ್ದು, ಪಾಸು ಪ್ರತಾಪ್ ಸಿಂಹ ಮೂಲಕ ಹೆಂಗೆ ತೊಗೊಂಡ್ರಿ, ಇದೆಲ್ಲವನ್ನು ಕೂಡ ಕೇಳ್ತಾ ಇದ್ದಾರೆ. ಬಟ್ ಈಗ ಸಂಸತ್ ಅಂತ ಹೇಳಿದ್ರೆ ಭದ್ರತೆ ಬೇಕೇ ಬೇಕು. ಹೊಸ ಸಂಸತ್ತು ನಾವು ಕಟ್ಟಡವನ್ನು ಸುಮಾರು 800 ಕೋಟಿ ಒಂದು ಇರುವೆ ಕೂಡ ನುಸುಳಲ್ಲ ಅಂತ ಹೇಳಿದ್ರಿ ಅವರು ಅವತ್ತು. ಸಂಸತ್ ಪ್ರವೇಶಕ್ಕೆ 2 ಬಾರಿ ಪಾಸ್ ಪಡೆದಿದ್ದ ಈ ಮನೋರಂಜನ್ 1.5 ವರ್ಷದ ಹಿಂದೆ ಮೈಸೂರಿನಲ್ಲಿ ಆರೋಪಿಗಳು ಭೇಟಿಯಾಗಿರ್ತಾರೆ. ನೋಡಿ, ಇವರೆಲ್ಲ ಪರಿಚಯಿಸ್ತಾರೆ ಅಂತ ಅನಿಸ್ತಾ ಇದೆ. 4 ಜನ ಇವರು ಅಲ್ಲ, ಒಂದೇ ಇವರು ಉದ್ದೇಶ ಒಂದೇ. ಡಿಸೆಂಬರ್ 10ರಂದು ಎಲ್ಲರೂ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾರೆ. ಮಹಾರಾಷ್ಟ್ರದಿಂದ ಕಲರ್ ಬ್ಲಾಸ್ಟ್ ಪಟಾಕಿಯನ್ನು ತಂದಿದ್ದ ಈ ಅಮೋಲ್ ಶರ್ಮಾ ಸಂಸತ್ ಪ್ರವೇಶಕ್ಕೂ ಮುನ್ನ ಇಂಡಿಯಾ ಗೇಟ್ನಲ್ಲಿ ಆರೋಪಿಗಳು ಭೇಟಿಯಾಗ್ತಾರೆ. ಇಂಡಿಯಾ ಗೇಟ್ ಇದೆಯಲ್ಲ, ಅಲ್ಲಿ ಜಮಾವಣೆ ಆಗ್ತಾರೆ. ನಿನ್ನೆ ಬೆಳಗ್ಗೆ 11:45 ಸುಮಾರಿಗೆ ಇಬ್ಬರು ಸಂಸತ್ತನ್ನು ಪ್ರವೇಶ ಮಾಡ್ತಾರೆ. ಸಂಸತ್ ಭವನದ ಹೊರಗಡೆ ಇಬ್ಬರು ಕಲರ್ ಸ್ಪ್ರೇ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ರು. ನೋಡಿ, ಇವರು 4 ಜನ. ನೀಲಂ ಕೌರಿಕೆ ಹರಿಯಾಣ ಮೂಲದವಳು, ಮನೋರಂಜನ್ ಇವನು ಮೈಸೂರವನು, ಅಮೋಲ್ ಶಿಂದೆ ಅವನು ಮಹಾರಾಷ್ಟ್ರದ ಲಾಥೂರ್ನವನು, ಇನ್ನೊಬ್ಬನು ಸಾಗರ್ ಶರ್ಮಾ ಇವನು ಲಕ್ನೋದ ಅಂತ ಹೇಳ್ತಾ ಇದ್ದಾರೆ. ಲಕ್ನೋ, ಉತ್ತರ ಪ್ರದೇಶ. ಏನು ಮಾಡಿದ್ರು ಇವರು? 1.5 ವರ್ಷದ ಹಿಂದೆಯೇ ಈ ಮನೋರಂಜನ್ ಪಾಸನ್ನು ಪಡೆದಿದ್ದ ಅಂತ ಹೇಳಲಾಗ್ತಾ ಇದೆ. ಡಿಸೆಂಬರ್ 10ಕ್ಕೆ ಎಲ್ಲರೂ ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಂದರೆ ಅವನು ಮಹಾರಾಷ್ಟ್ರದಿಂದ ಅವನು ಬರ್ತಾನೆ, ಈಕೆ ಹರಿಯಾಣದಿಂದ ಈಕೆ ಹೋಗ್ತಾಳೆ, ಲಕ್ನೋದಿಂದ ಅವನು ಬರ್ತಾನೆ, ಇವನು ಮೈಸೂರಿನಿಂದ ಹೋಗಿರ್ತಾನೆ. ಒಂದು ಕಡೆ ಸೇರ್ತಾರೆ ಇವರು, ಇಂಡಿಯಾ ಗೇಟ್ ಹತ್ರ ಹೋಗಿ ಸೇರಿ ಅಲ್ಲಿಂದ ಪ್ಲ್ಯಾನ್ ಮಾಡ್ತಾರೆ. ಪಾಸ್ ಸಿಕ್ಕಿದ್ದು ಇವ್ರಿಗೆ 2 ಸಿಕ್ಕಿತ್ತು. ಕೇಳಿದ್ದಿವರು 4ರಿಂದ 5 ಕೇಳಿದ್ರು ಪಾಸು, ಇವ್ರಿಗೆ 2 ಪಾಸ್ ಸಿಕ್ಕಿತ್ತು. ಹಾಗಾಗಿ ಸಾಗರ್ ಶರ್ಮಾ ಹೋಗ್ತಾನೆ, ಈ ಮನೋರಂಜನ್ ಒಳಗಡೆ ಹೋಗ್ತಾರೆ. ಇನ್ನಿಬ್ಬರು ಈ ಅಮೋಲ್ ಶಿಂದೆ ಮತ್ತು ನೀಲಂ ಕೌರ್ ಅವರು ಸಂಸತ್ ಹೊರಗಡೆ ಈ ಸ್ಮೋಕ್ ಬಾಂಬ್ ಏನಂತ ಕರಿತೀವಿ, ಕಲರ್ ಪಟಾಕಿ. ನೋಡಿ, ಇಲ್ಲಿ ಯೆಲ್ಲೋ ಕಲರು, ರೆಡ್ ಕಲರ್ ಎಲ್ಲ ಇರ್ತವೆ, ವೆರೈಟಿ ಪಾರ್ಟಿ ಪಬ್ಗಳಲ್ಲೆಲ್ಲ ಇವನೇ ಇದು ಮಾಡಿಸೋದು ಎಂಟರ್ಟೈನ್ಮೆಂಟ್ಗೆ. ಅಂಥವು ತೊಗೊಂಡು ಬಂದಿರ್ತಾನೆ ಇವನು ಅಮೋಲ್ ಶಿಂದೆ. ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಇವ್ರು ಹೊರಗಡೆ ಹಾರಿಸ್ತಾ ಇರ್ತಾರೆ. ಅವರು ಒಳಗಡೆ ಹೋಗಿ ಅಲ್ಲಿ ಬೆಂಚ್ ಮೇಲೆ ಹಾರಕ್ಕೆ ಹೋಗಿ ಸಿಕ್ಕಾಕೊಳ್ತಾರೆ, ಲಾಕ್ ಆಗ್ತಾರೆ. ಇದೆಲ್ಲವನ್ನು ಕೂಡ ಬೆಳವಣಿಗೆನ ನಿರಂತರವಾಗಿ ಗಮನಿಸ್ತಾ ಇರ್ತೀವಿ. ಆದರೆ ಇಲ್ಲಿ
ಇವರು ಮುಂಚಿತವಾಗಿ ಒಬ್ಬರಿಗೊಬ್ಬರು ಪರಿಚಯ ಆಗಿದ್ದು ಹೇಗೆ ಅನ್ನೋದು ಗೊತ್ತಾಗಬೇಕಿಲ್ಲಿ. ಇವರ ಮಾನಸಿಕತೆಗಳೆಲ್ಲ ಒಂದೇ ಆಗಿತ್ತಾ, ಉದ್ದೇಶ ಒಂದೇ ಆಗಿತ್ತಾ ಇವ್ರದ್ದು ದೊಡ್ಡ ದಾಳಿ ಮಾಡುವಂಥ ಉದ್ದೇಶನ ಯಾಕೆ ಅನುಮಾನ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ, ಖಲಿಸ್ತಾನಿಗಳು ಬೆದರಿಕೆ ಹಾಕಿದ್ರು. ಒಂದು 10-15 ದಿನಗಳ ಹಿಂದೆ ಅವನು ಪನ್ನನ್ ಅಂತ ಹೇಳಿದಾನೆ, ಒಬ್ಬನು ಅಮೇರಿಕ ಮೂಲದವನು, ಖಲಿಸ್ತಾನಿ ಉಗ್ರ. ಅವನು ಬೆದರಿಕೆ ಹಾಕಿದ 13ಕ್ಕೆ ನಾವು ನೋಡಿ ದಾಳಿ ಮಾಡ್ತೀವಿ ಅಂತ. ನೋಡಿ, ಪಾಸನ್ನು ಕೂಡ ತೆಗೆದುಕೊಂಡಿದ್ದು ಪ್ರತಾಪ್ ಸಿಂಹ ಅವರ ಹೆಸರಲ್ಲಿ. ಆದರೆ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಈ ಅಮೋಲ್ ಶಿಂಧೆ, ಸಾಗರ್ ಶರ್ಮಾ, ನೀಲಂ ಕೌರು, ಮನೋರಂಜನ್ನು, ಈ 4 ಜನ ಹೆಂಗೆ ಪರಿಚಯ ಆದರು? ಇವರು ಮೊದಲೇ ಪರಿಚಯಸ್ತ್ರ? ಇವರ ದಾಳಿ ಉದ್ದೇಶ ಏನಾಗಿತ್ತು? ಅದರ ಜೊತೆಗೆ ಇವರು ಈ ಹಿಂದೆ ಎಲ್ಲಾದರೂ ಭೇಟಿಯಾಗಿದ್ರಾ ಒಂದೇ ಕಡೆ, ಅಥವಾ ತಮ್ಮ ಅಹವಾಲನ್ನು ಹೇಳ್ಕೊಳ್ಳೋಕೆ ಬಂದಿದ್ರಾ? ಹಾಗಾಗಿನೇ ಈಗ ಒಂದೊಂದೇ ಟ್ವಿಸ್ಟು ಈ ಒಂದು ಪ್ರಕರಣಕ್ಕೆ ಸಿಗ್ತಾ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಣ್ಣ ಪ್ರಕರಣ ಅಂತರೂ ಅಲ್ವೇ ಅಲ್ಲ ಇದು. ಈ ಮನೋರಂಜನ್ ಅವನ ಹಿನ್ನೆಲೆ ಇದೆಲ್ಲವನ್ನು ಕೂಡ ಈಗ ತಡಕಾಡ್ತಾ ಇದ್ದಾರೆ ಬಿಡಿ. ಆದರೆ ಈಗ ಅಲ್ಲಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಒಂದು ಎಚ್ಚರಿಕೆ ಗಂಟೆ ಇದು, ಮತ್ತೊಂದು ಸಾರಿ ಎಚ್ಚರಿಕೆಯ ಕರೆಗಂಟೆ ಇದು. 2001ರಲ್ಲಿ ಆಗಿತ್ತು, ಸಂಸತ್ ಮೇಲೆ ದಾಳಿ ಆಗಿತ್ತು. AK-47 ಶೂಟ್ ಮಾಡಿ ಹೋಗಿದ್ರಲ್ಲಿ, ಯಾರು ಕೈ ಸಿಗ್ತಾರೋ ಅವ್ರನ್ನ ಶೂಟ್ ಮಾಡಿದ್ರು. 9 ಜನ ನಮ್ಮ ಯೋಧರು ಹುತಾತ್ಮರಾಗಿದ್ರಲ್ಲಿ. ಅಂದರೆ ಸ್ಥಳೀಯ ಪೊಲೀಸರು, ಅಲ್ಲಿ ಸೆಕ್ಯೂರಿಟಿ ಅವರೆಲ್ಲ ಸೇರಿ 5 ಜನ ಉಗ್ರನ್ನು ಹೊಡೆದು ಬಿಸಾಕಿದ್ರು. ಆದರೂ ಹೊಸ ಸಂಸತ್ ಇದನ್ನು ವರ್ಣನೆ ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಇರುವೆ ಕೂಡ ನುಸುಳಕ್ಕಾಗದೇ ಇರೋಷ್ಟು ಭದ್ರವಾಗಿದೆ ಅಂತ ಹೇಳಿದರು. 3 ಕಡೆ ತಪಾಸಣೆ ಮಾಡ್ತಾರಲ್ಲಿ. ಪಾಸ್ ಕೊಡುವಂಥದ್ದು ಕೂಡ ಅದಕ್ಕೆ ಸಾಕಷ್ಟು ನಿಯಮಗಳಿದ್ದಾವೆ. ಸಂದರ್ಶಕರ ಪಾಸ್ ಅಂತ ಕೊಡ್ತಾರೆ, ಯಾರೋ ಅವರ ಆಪ್ತರು ಹತ್ತಿರದವರು ಅಂತ ಕೊಡಬಹುದು. ಬಟ್ ಈಗ ಈ 4 ಜನರ ಹಿನ್ನೆಲೆಯನ್ನು ದೆಹಲಿ ಪೊಲೀಸರು ತೆಗೆದುಕೊಳ್ತಾ ಇದ್ದಾರೆ. ಈ ನೀಲಂ ಕೌರು, ಆಕೆ ಉದ್ಯೋಗ ಇರಲಿಲ್ಲಂತೆ, ನಿರುದ್ಯೋಗಿಯಾಗಿದ್ಲು, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನು ಪಟ್ಟಿದ್ಲು ಅಂತ ನಿನ್ನೆ ಅವ್ರ ತಾಯಿ ಹೇಳ್ತಾ ಇದ್ರು. ಈ ಮನೋರಂಜನ್ನು ಇವನು ಕೂಡ ದಿಲ್ಲಿ, ಬೆಂಗಳೂರು ಅಂತ ಓಡಾಡ್ತಿದ್ದಂತೆ, ಪ್ರತಿಭಟನೆ, ಹೋರಾಟ, ಸಂಘಟನೆ ಮಾಡೋಕೆ ಇದ್ದಂತೆ. ಬಟ್ ಇವ್ಗೆ ರಾಜಕೀಯ ಹಿನ್ನೆಲೆ ಇಲ್ಲ. ಬಟ್ ಈಗ ಇದ್ರ ಹಿಂದೆ ಯಾರಿದ್ದಾರೆ? ಇವ್ರಿಗೆ ಯಾರಾದರೂ ಹೇಳಿ ಅಲ್ಲಿ ಕಳಿಸಿರ್ಬೋದಾ? ರಾಜಕೀಯವಾದಂಥ ಹಿನ್ನೆಲೆ ಏನಾದರೂ ಇರ್ಬೋದಾ? ಎಲ್ಲ ಆಯಾಮಗಳು ತನಿಖೆ ಮಾಡಬೇಕೀಗ. ಪೊಲೀಸರು ಅದನ್ನೇ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಘಟನೆಗಳು ಸಂಸತ್ ಕಲಾಪನ ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗಿರಲಿಲ್ಲ. तो ये जो पटाखे फोड़े आप लोगों ने, नारेबाजी की, क्या नाराजगी है आपकी? हमारी भारत सरकार है, जो हम पे ये अत्याचार हो रहे हैं, हम अपनी हकों की जो बात करते हैं, लाठीचार्ज करके हमको अंदर डाला जाता है, टॉर्चर किया जाता है, तो हमारे पास कोई माध्यम नहीं। कोई डायरेक्ट वजह है, कोई वजह है, किसी संगठन से हैं आप? नहीं, हम किसी संगठन से नहीं है, हम जनता है, स्टूडेंट है हम, क्योंकि हम बेरोजगार